ಶಿವನೇ, ಇಂಥ ಸಣ್ಣ ವಯಸ್ಸಿಗೆ ಎಂತ ದೊಡ್ಡ ರೋಗ ಕೊಟ್ಬಿಟ್ಟೆಲ್ಲಪ್ಪ ನನಗ. ನಾನು ನನ್ನ ಮೊಮ್ಮಕ್ಕಳ ಜೊತೆಗೆ ಚಂದ ಆಟ ಆಡಿಕೊಂತ ಇರ್ಬೇಕಂದ್ರೆ ನನಗೆಂತ ದೊಡ್ಡ ರೋಗ ಕೊಟ್ಬಿಟ್ಟೆಲ್ಲ ದೇವ್ರೆ. ಮಹದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ. ಯಾಕೆ ಕಮಲಿ, ಏನಾಗ್ಯದ ಅಂತ ಭಕ್ತಿಗಿದ್ದನ ಹತ್ಕೊಂತ ಆಡಕತ್ತಿದ್ದಲ್ಲ ನೋಡು, ಕಣ್ಣ ನೀರು ಮಳೆ ಹೊಂಟವ. ಏನಾಗ್ಯದ ನಿನಗ? ಯಾಕೆ ಗಂಡ ಕೇಳಾರ್ದಂಥ ಸಮಸ್ಯೆ ಅದ ನಿನಗ? ಏನಂತ ಹೇಳ್ರಿ, ನಾನು ನಿಮ್ಮ ಜೊತೆಗೆ ಸಾಯತಾನೆ ಇರ್ಬೇಕು ಅನ್ಕೊಂಡಿದ್ನೆ. ನನ್ನ ಸಾವು ಇಷ್ಟೇಲಿ ಬರುತ್ತಂತ ಅನ್ಕೊಂಡಿರ್ಲಿಲ್ಲ. ನಾ ಇನ್ಮೇಲೆ ನಿಮ್ಮ ಜೊತೆ ಇರೋದಿಲ್ಲ. ನೀವು ಗಟ್ಟಿ ಧೈರ್ಯ ತಗೊಂಡು ನೀವು ಒಬ್ಬರೇ ಎಲ್ಲ ಜೀವನ ಮಾಡೋದು ಕಲೀರಿ. ಆಯ್ತ್ರಿ, ನಿಮ್ಮನ್ನ ಬಿಟ್ಟು ನಾ ಇನ್ನು ಸ್ವಲ್ಪ ದಿನದಾಗ ಹೋಗ್ಬಿಡ್ತೀನಿ. ನಾನು ಇರೋದೇ ಇಲ್ಲ ಈ ಭೂಮಿ ಮೇಲೆ. ನಾ ಏನೋ ಅನ್ಕೊಂಡಿದ್ದೆ, ನಮ್ಮ ಮೊಮ್ಮಕ್ಕಳ ಜೊತೆ ಚಂದ ಆಟ ಆಡಿ ನಿಮ್ಮ ಜೊತೆ ನಾನು ಸಾಯೋವರೆಗೂ ಇರ್ಬೇಕಂತ ಅನ್ಕೊಂಡಿದ್ದೆ. ದೇವ್ರು ಇಚ್ಚೆಲಿ ಕೊನೆ ಮಾಡ್ತಾನಂತ ಅನ್ಕೊಂಡಿರ್ಲಿಲ್ಲ. ಯಾಕ್ರಿ ಅತ್ತಿ ಅತ್ಕೊಂಡ್ ಕುಂತಿರಲ್ಲ? ಏನಾಗ್ಯದ? ಮಾವ ಏನಂದ್ರ ಬೈದ್ರ ಹೊಡೆದ್ರ? ಏನಂದ್ರ ಹೇಳ್ರಿ, ನಾ ಹೇಳ್ತೀನಿ ಅಂತ ಅವ್ರಿಗೆ. ನಾನು ಈ ಮತ್ತಿಗೆ ಬೈಯೋದು ಹೊಡೆಯೋದು ಯಾವತ್ತು ಮಾಡೋದಾಗ್ತದಮ್ಮ. ಮದುವಾದಾಗಿಂದ ಆಕಿನೇ ಈ ಮನೆಗೆ ಗಂಡ ಆಗ್ಯಾಳ, ನಾನೇ ಹೆಣ್ತಾಗಿನಿ. ಹಂಗೆ ನಡ್ಸಾಳಿ ಮತ್ತೆ ಆಕಿ ನಾನು ಬೈಯೋದು ಹೊಡೆಯೋದಾಗ್ತದ? ನೀನು ನೋಡಿದ್ರೆ ನಿಮ್ಮ ಅತ್ತಿಗೆ ಕೇಳ್ತಿದ್ದೀಗ ಮಾವು ಹೊಡೆದಾನೇನೋ ಬೈದಾನೇನೋ ಅಂತೇಳಿ. ಹೇಳು, ನನ್ನ ಸೊಸಿ ತಪ್ಪು ತಿಳ್ಕೊತಾಳ ನನ್ನ ಬಗ್ಗೆ. ಏನಾಗಿದೆ ಹೇಳು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನು ಒಂದು ದಿನ ಕಡಲನು ಕಾಣಬಲ್ಲೆನು. ಏನೇ ನಿಂದು? ನಾವು ಏನು ಕೇಳ್ತೀವಿ, ನೀನು ಏನು ಹೇಳಕತ್ತಿದ್ದಿ? ಕಡಲು ಸೇರ್ತೀನಿ, ದಡ ಸೇರ್ತೀನಿ, ಅದು ಸೇರ್ತೀನಿ, ಇದು ಸೇರ್ತೀನಿ, ಏನು ಮಾತಾಡತ್ತಿದ್ದಿ? ಅದು ಹಳ ನಿಲ್ಲಿಸೋದು ಫಸ್ಟು. ಏನದು ಹತ್ಕಂತ ಏನೋ ಒಂದು ಹೇಳಕತ್ತಿದ್ದಿ. ನಾವು ಕೇಳೋದಕ್ಕೂ ನೀ ಹೇಳೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಏನಾಗದು ಹೇಳು, ಅದಕ್ಕೆ ಮುಂದೆ ಪರಿಹಾರ ಇರ್ತದ. ಊರಿ ಇನ್ನು 4 ತಿಂಗಳದಾಗ ನನ್ನ ಜೀವನನೇ ಮುಗಿದೋತದ. ಅದನ್ನ ನೆನ್ಸ್ಕೊಂಡ್ರೆ ಅಳುವನೇ ಬರಾಕತ್ತೈತೆ. ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತೀನಿ ಇನ್ನು 4 ತಿಂಗಳದೊಳಗ. ಏನು ನೀನು ಇನ್ನೂ 4 ತಿಂಗಳದಾಗ ಓದ್ತೀನಿ, ಅವಾಗ ಓದ್ತೀನಿ, ಇವಾಗ ಓದ್ತೀನಿ ಅಂತಿದ್ದಿ. ಏನು ದೇವ್ರೇನು ಭೂಮಿ ಮೇಲೆ ಬಂದು ನೀ ಇವಾಗೆ ಸಾಯ್ತಿ ಅಂತ ಹೇಳೇನೆ ಹೆಂಗೆ? ಇವತ್ತು ನಮ್ಮ ಸಂಘದ ಕಡೆಯಿಂದ ಬಾಡಿ ಚೆಕಪ್ ಇತ್ತು. ನಾವೆಲ್ಲರೂ ಬಾಡಿ ಚೆಕಪ್ಪಿಗೆ ಹೋಗಿದ್ವಿ. ಅಲ್ಲಿ ನನ್ಗ ಕಿಡ್ನಿ ಬಾತ್ಬಿಟ್ಟವ, ಎಲ್ಲ ಫೇಲ್ ಆಗಕ್ಕೆ ಬಂದವ. ಇನ್ನು ಸ್ವಲ್ಪ ದಿನ ಆಯ್ತು ನೀ ಇರೋದಿಲ್ಲ ಅಂತ ಹೇಳಿಬಿಟ್ರು. ಅದಕ್ಕೆ ರೀ ನಾನು ಆಯ್ತ್ರಿ, ನಿಮ್ಮನ್ನ ಬಿಟ್ಟು ಎಲ್ಲರನ್ನ ಬಿಟ್ಟು ಹೋಗ್ಬಿಡ್ತೀನಿ. ನಾನು 4 ತಿಂಗಳನ್ನ ಇರ್ತೀನಿ, ಏನು ಮಾಡ್ತೀನಿ? ಇದು ಗೊತ್ತಾಗ್ಬಿಟ್ಟೈತೆ. ನಾನು ಎದಿ ಹೊಡ್ಕೊಂಡು ಸತ್ತೋಗ್ಬಿಡ್ತೀನಿ ರೀ. ನನ್ನ ಕೈಯಲ್ಲಿ ಆಗಲ್ಲ. ನಿಮ್ಮನ್ನ ಬಿಟ್ಟು ಹೆಂಗಿರ್ಬೇಕ್ರಿ? ಅಲ್ಲಿ ನಿನ್ನ ಕಿಡ್ನಿ ಫೇಲ್ ಆಗ್ಯಾವಂದ್ರೆ ನಿನ್ಗೆ ಏನಾದರೂ ಲಕ್ಷಣಗಳು ಇರ್ತಾವ. ನಿನಗೇನಿಲ್ಲ, ಆರಾಮ್ ಓಡಾಡ್ತಿದ್ದಿ. ನಿನಗೆ ಯಾಕೆ ಕಿಡ್ನಿ ಫೇಲ್ ಇರ್ತದ? ಯಾವನು ಸುಳ್ಳು ಹೇಳಿರ್ಬೇಕು ನೀವು ಡಾಕ್ಟ್ರು. ಏನೇ ಕಂಬ್ಲಿ, ನಮ್ಮನ್ನ ಬಿಟ್ಟು ಓಡಿ ಬಂದ್ಬಿಟ್ಟೆ ಅಲ್ಲ. ನಾನು ನಿಮ್ಮ ಜೊತೆಗೆ ಬಂದೀವಂತ ಸ್ವಲ್ಪ ಅರಿವೈತೆ ಇಲ್ಲ? ನಮ್ಮನ್ನ ಬಿಟ್ಟು ಬಂದ್ಬಿಡೋದೇನ? ಅಲ್ಲಿ ಡಾಕ್ಟ್ರು ಏನು ಅನ್ನತ್ತಿದ್ರ? ಏನಾಗ್ಯದ ಅಲ್ಲೇ ಶಾಂತ? ನಾವು ನಮ್ಮ ಸಂಘದಾಗ ಎಷ್ಟು ಚಂದ ಇದ್ದೀವಿ, ನೊಕ್ಕಂತ ಅಡಿಕೆ ಅಂತ. ಆ ದೇವರು ನಮ್ಮನ್ನ ನೊಕ್ಕಂತ ಅಡಿಕೆ ಅಂತ ಇರ್ಲಾರ್ದಂಗ ಮಾಡ್ತಾನೇನು? ನಾ ಇನ್ನೊಂದು 4 ತಿಂಗಳದಾಗ ಇರ್ತೀನಿ, ಏನೇ ಇಲ್ಲ, ಸತ್ತೋತೀನಿ. ನನಗೆ ಡಾಕ್ಟ್ರು ಕಿಡ್ನಿ ಫೇಲ್ ಆಗ್ಯಾವ ಅಂತೇಳೇನ. ಅದಕ್ಕೆ ನಾನು ನಿಮ್ಗೆ ಯಾರಿಗೆ ಹೇಳಾರ್ದಂಗ ಮನೆಗೆ ಬಂದ್ಬಿಟ್ಟೆ. ಇನ್ನು ಸಂಘದ್ದೆಲ್ಲ ಉಸ್ತುವಾರಿ ನೀನೇ ತಗೊಂಬಿಡು. ನಂದು ಏನು ಕಟ್ಟದದ ನನ್ನ ಗಂಡಂತ ರೊಕ್ಕಿಸ್ಕೊಂಡು ಕಟ್ಟೆ ಅವ್ವ. ಆಯಿತು, ಇನ್ಮೇಲೆ ನಾನು ಯಾವ ಸಂಘಕ್ಕೆ ಬರಲ್ಲ, ಏನು ಬರಲ್ಲ, ಎಲ್ಲ ನೀನೇ ನೋಡ್ಕೊಂತ ಹೋಗ್ಬಿಡು. ಆಯ್ತೇನವ ಶಾಂತ? ಇರ್ಲಿ ಬಿಡೆ ಕಮಲ, ಯಾಕೆ ಆತಿದಿ? ಆಗದೆಲ್ಲ ಒಳ್ಳೇದಕ್ಕೆ, ಮುಂದೆಲ್ಲ ಒಳ್ಳೇದಾಗ್ತದ. ಸುಮ್ಮನಿರು. ಏನು ಚಂತಕ್ಕ, ಏನು ಮಾತಾಡಕತ್ತಿದ್ ನೀನು? ನನ್ನ ಹೆಂಡ್ತಿ ಕಿಡ್ನಿ ಫೇಲ್ ಆಗಿ ಸಾಯೋದು ನೀನು ಒಳ್ಳೇದಾಗ್ತದೇನು? ಆಗದೆಲ್ಲ ಒಳ್ಳೇದಕ್ಕೆ ಅಂತಿದ್ದಲ್ಲ. ಅಂದ್ರೆ ನಾನು ಏನು ಕಿಡ್ನಿ ಫೇಲ್ ಆಗಿ ನೀನು ಒಳ್ಳೇದಾಗ್ಯದೇನು? ಒಳ್ಳೇದಾಗಿತ್ತಲ್ಲ ಮತ್ತೆ. ಇವಕ್ಕೇನು ಗುಬ್ಬೆಗಳಿಗೆ ಗೊತ್ತಾಗಲಾಗೈತಿ. ನನಗೆ ಒಳ್ಳೇದೈತೆ ಅಂತ ಒಳ್ಳೇದಾಗೈತೆ ಅಂತ ನಾನು ಹೇಳತ್ತೇನೆ. ಇದೇನು ಆಕಿ ಒಳ್ಳೇದಾಗ್ಯದ ಅಂತ ಅನ್ಕೊಂಡ್ರೆ ನಾನು ಇವಾಗ ಸಂಘದಾಗ ನಾನು ಇಷ್ಟ ಬಂದವ್ರಿಗೆ ಸಾಲ ಕೊಡಿಸ್ಬೋದು, ಎಲ್ಲ ಕೊಡಿಸ್ಬೋದು. ಸಂಘದ ಉಸ್ತುವಾರಿ ಎಲ್ಲ ನನಗೆ ತಗೋಬೋದು. ಒಬ್ಬ ಬೇಸಾಯ್ತು ನನಗೆ. ನಾನು ಹಂಗೆ ಹೇಳಿಲ್ರಿ ಅಣ್ಣವ್ರೆ. ನಾನು ಹೀಗೆ ಗೊತ್ತಾಗೈತಲ್ಲ, ಮುಂದೆ ಏನಾದ್ರು ಟ್ರೀಟ್ಮೆಂಟ್ ಕೊಡಿಸ್ಬೋದು, ಆರಾಮಾಗುತ್ತ ಅಂತ ಹೇಳತ್ತೀನಿ. ಆ ಉದ್ದೇಶದಿಂದ ಹೇಳಿದೆ. ನಾನೇನು ಬೇರೆ ಉದ್ದೇಶದಿಂದ ಏನು ಹೇಳಿಲ್ಲ. ಶಾಂತದು ಅಕ್ಕ, ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ತಪ್ಪಿಗೆ ಆಗಿದೆ. ಏನೇ ಪಾಟಿಮಾ, ಏನ್ ತಪ್ಪಾಗ್ಯದ ಅಂತದು ಹೇಳು. ಕಮಲಿ ಅಕ್ಕಗೆ ಬೇರೆಯವ್ರ ರಿಪೋರ್ಟ್ ನೋಡಿ ಕಿಡ್ನಿ ಫೇಲ್ ಅಂತ ಹೇಳಿದ್ದಾರಂತೆ ಡಾಕ್ಟ್ರು. ಕಮಲಿದು ಅಕ್ಕದು ಇನ್ನ ಗಟ್ಟಿ ಕಲ್ ಇದ್ದಾಗೆ ಇದೆ ಅಂತೆ. ಏನೇ ಫಾತಿಮಾ, ಏನ್
ಅಕ್ಕಂದು ಕಿಡ್ನಿಗೆ ಏನೂ ಆಗಿಲ್ಲಂತ. ಅಯ್ಯೋ ದೇವ್ರೆ, ನನಗ ಸಂಘದ ಉಸ್ತುವಾರಿ ಎಲ್ಲ ನನಗೆ ಬರುತ್ತೆ ಅನ್ಕೊಂಡಿದ್ದೆ, ಈಕಿಗೇನೂ ಇಲ್ಲ ಅಂತಲ್ಲ. ಈಗ ನನಗೆ ದುಃಖನೇ ದುಃಖ. ಕಮಲಕ್ಕ, ನಾ ಹೇಳಿರ್ಲಿಲ್ಲ ಆಗದೆಲ್ಲ ಒಳ್ಳೇದಕ್ಕಂತ. ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ ದೇವರು. ನೋಡು ಈಗೆಲ್ಲ ರಿಪೋರ್ಟ್ ಚೇಂಜ್ ಆಯ್ತಂತ. ಸುಮ್ಮನೆ ಎದ್ದು ಹೊಡಿತಿದ್ ನೀನು. ಇವ್ನು ಡಾಕ್ಟರ್ ಬಾಯಾಗ ಮಣ್ಣಾಕ ನನಗೆ ಕಿಡ್ನಿ ಫೇಲ್ ಆಗಿ ಒಂದು ಎದಿ ಹೊಡೆದೇ ಸತ್ತೋಗ್ಬಿಡ್ತಿದ್ದೆ. ಇನ್ನೊಂದು 2 ದಿನ ಆಗಿದ್ರೆ ಎದಿ ಹೊಡೆದು ಸತ್ತೋಗಿ ಮಣ್ಣಾಗಿ ಇಟ್ಬಿಡ್ತಿದ್ರು ನನ್ನ. ಇವನು ಎಂಥ ಕೆಲಸ ಮಾಡ್ಯಾನ ನೋಡು ಇವ್ ಡಾಕ್ಟ್ರು. ಸರಿ ರಿಪೋರ್ಟ್ ನೋಡಿ ಹೇಳಕ್ ಬರಲ್ಲೇನು ಇವನಿಗೆ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.